ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಚಾನಲ್. ನಾನಿವತ್ತು ಸಿಂಪಲ್ ಮತ್ತು ಈಸಿಯಾಗಿ ಹೇಗೆ ಲಕ್ಷ್ಮೀನ ಕೂರಿಸ್ಬೋದು ಮತ್ತು ಸಿಂಪಲ್ಲಾಗಿ ಹೇಗೆ ನಾವು ಸ್ಯಾರಿನ ಡ್ರೇಪ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಪಾತ್ರೆಗಳು ಇಲ್ಲ ಅಂದರೂ ಸಹ ನಿಮ್ಮ ಹತ್ರ ಡಬ್ಬಿಗಳಾಗಿರ್ಬೋದು, ಇಲ್ಲಾಂದರೆ ಸ್ಟ್ಯಾಂಡ್ ಸಹ ಇರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ನಾವು ಹೇಗೆ ಉಡಿಸ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಕಡ್ಡಿನ ಕಟ್ಕೊತಾ ಇದ್ದೀನಿ. ಟೈಟಾಗಿ ಕಟ್ಕೋಬೇಕಾಗತ್ತೆ, ಅದು ಅಲ್ಲಾಡಬಾರ್ದು. ಒಂದು ಸಾರಿ ನಾವು ಕಟ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಇರುವಂತಹ ಬಿಂದಿಗೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ನಾನು ಕೆಳಗಡೆ ಇರೋ ಬಿಂದಿಗೆಯಲ್ಲಿ ಅಕ್ಕಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಇರುವಂಥ ಚೊಂಬಿಗೆ ನಾನು ಇಷ್ಟು ಪದಾರ್ಥನ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಬೆಳ್ಳಿದ್ದು ಒಂದು ಕಾಯಿನ್ ಆಗಿರ್ಬೋದು, ಇಲ್ಲಾಂದರೆ ರಿಂಗ್ ಆಗಿರ್ಬೋದು, ಕಂಪಲ್ಸರಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಗೋಮಾತಾ ಚಕ್ರ, ಲಕ್ಷ್ಮಿಗೆ ಏನೇನೆಲ್ಲ ಇಷ್ಟ ಆಗುತ್ತೋ ಅದನ್ನೆಲ್ಲ ಸಹ ನೀವು ಹಾಕ್ಕೊಬೋದು. ಗೋಲ್ಡ್ ಕಾಯಿನ್ ಸಹ ನೀವು ಹಾಕ್ಕೊಬೋದು. ಕಾಯಿನ್ ಇಲ್ಲಾಂದರೆ ರಿಂಗ್ ಆದರೂ ನೀವು ಹಾಕ್ಕೊಬೋದು. ಅದರೊಳಗಡೆ ಮೇನ್ ಏನು ಹಾಕಬೇಕು ಅಂದರೆ ಅಡಿಕೆ ಹಾಕಬೇಕಾಗತ್ತೆ. ಅದ್ರ ಜೊತೆಗೆ ಏಲಕ್ಕಿ, ಲವಂಗ ಕಂಪಲ್ಸರಿ ನೀವು ಹಾಕಬೇಕು. ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕಾದರೂ ಹಾಕ್ಕೊಬೋದು. ಕಲ್ಸಕ್ರೆನೂ ಸಹ ನೀವು ಹಾಕ್ಕೊಬೋದು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಸೀರೆನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಪಿನ್ಸ್, ಇಲ್ಲ ಅಂದರೆ ನಾವು ಬಟ್ಟೆ ಒಣಗಾಕ್ತೀವಲ್ಲ ಆ ಥರ ಪಿನ್ಸು ಹೊಸದು ಯೂಸ್ ಮಾಡ್ಕೊಬೇಕು. ಹಳೇದನ್ನು ಯೂಸ್ ಮಾಡ್ಕೊಬಾರ್ದು. ಏಕೆಂದರೆ ನಾವು ಯಾವ ಬಟ್ಟೆಗೆ ನಾವು ಅದನ್ನು ಹಾಕಿರ್ತೀವಿ ಅಂತ ನಮ್ಗೆ ಗೊತ್ತಿರಲ್ವಲ್ಲ. ಸೊ ಹೊಸ ಪಿನ್ಗಳನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಈಕ್ವಲ್ ಆಗಿ ಅದನ್ನು ನಾವು ಮಾಡಿಕೊಂಡು ಅದನ್ನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಬೇಕಾಗತ್ತೆ. ಲಾಸ್ಟ್ವರೆಗೂ ನಾವು ಕ್ಲೀನಾಗಿ ಅರ್ಧ ಭಾಗ ಮಾಡ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ಒಂದು ಮಾರಷ್ಟು ಸೀರೆನ ಬಿಟ್ಟು ಲಾಸ್ಟಲ್ಲಿ ಒಂದು ಮಾರಷ್ಟು ಬಿಟ್ಟು ನಾವು ಮಧ್ಯದಲ್ಲಿ ನೆರಿಗೆನ ಇಟ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಮತ್ತೆ ಇದನ್ನು ಉಲ್ಟಾ ಮಾಡಿಕೊಂಡು ಒಂದು ಮಾರಷ್ಟು ನಾನು ಇಲ್ಲಿ ಬಿಟ್ಕೊತಾ ಇದ್ದೀನಿ. ಏಕೆಂದರೆ ಅದನ್ನು ಒಂದು ಬಿಂದಿಗೆ ಅಷ್ಟು ಸುತ್ತಬೇಕಾಗತ್ತೆ. ಅದಾದ ನಂತರ ಮಧ್ಯದಲ್ಲಿ ನಾನು ಪ್ಲೀಟ್ಸ್ನ ಮಾಡ್ಕೊತಾ ಇದ್ದೀನಿ. ಪ್ಲೀಟ್ಸ್ ನಿಮ್ಗೆ ಎಷ್ಟು ಚಿಕ್ಕದು ಬೇಕೋ ಇಲ್ಲೋ ದೊಡ್ಡದು ಬೇಕೋ ನೋಡ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡದಾಗಿಯೇ ನಾನು ಮಾಡ್ಕೊತಾ ಇದ್ದೀನಿ. ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಯಾವ ಕಲರ್ ಸೀರೆ ಆದ್ರೂ ನೀವು ಉಡಿಸ್ಬೋದು. ಬಟ್ ಲಕ್ಷ್ಮಿಗೆ ಒಂದು ಸ್ವಲ್ಪ ಗ್ರೀನ್ ಇದ್ರೂ ಸಹ ಸಾಕಾಗುತ್ತೆ. ಲಕ್ಷ್ಮಿ ಅಂದ್ರೇ ನಮಗೆ ಒಂಥರ ಖುಷಿ ಅಲಂಕಾರ ಮಾಡೋದಕ್ಕೆ. ಮನೇಲಿ ಮಕ್ಕಳಿದ್ರೂ ಸಹ ಅಷ್ಟೇ, ಕೃಷ್ಣನ್ ಮಾಡ್ತೀವಿ, ಇಲ್ಲಾಂದರೆ ರಾಧೆನ ಮಾಡ್ತೀವಿ. ಅದೇ ರೀತಿ ನಮ್ಮ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಆಸೆ ಇರುತ್ತೆ, ಈ ವರ್ಷ ಲಕ್ಷ್ಮಿ ಹಬ್ಬನ ನಾವು ಚೆನ್ನಾಗಿ ಮಾಡಬೇಕು. ಎಂಥ ಬಡವರೇ ಆಗಿರ್ಬೋದು, ಎಂಥ ಕಷ್ಟದಲ್ಲೇ ಇರ್ಬೋದು, ಲಕ್ಷ್ಮಿ ಹಬ್ಬನ ನಾವು ಮಾಡಿದ್ರೆ ಅಮ್ಮ ನಮಗೆ ಒಲಿತಾಳೆ ಅನ್ನೋದು ನನ್ನ ನಂಬಿಕೆ. ನಾನು ಪ್ರತಿ ವರ್ಷ ಏನಿಲ್ಲ ಅಂದರೂ ಒಂದು 5 ಜನ ಮನೆಯಲ್ಲಾದ್ರೂ ಉಡ್ಸ್ಬಿಟ್ಟು ಬರ್ತೀನಿ. ಅದೇನೋ ನನಗೊಂಥರ ಖುಷಿ. ಅದರಲ್ಲಿರುವಂಥ ಖುಷಿ ನನಗೆ ಬೇರೆದ್ರಲ್ಲಿ ಯಾವುದ್ರಲ್ಲೂ ಸಿಗೋದಿಲ್ಲ ಅನಿಸುತ್ತೆ. ಬೇರೆ ಹಬ್ಬಗಳಿಗಿಂತ ನನಗೆ ಲಕ್ಷ್ಮಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ನೆರಿಗೆಗಳು ಮಧ್ಯೆ ಹಿಡ್ದಿದ್ದಾದಮೇಲೆ ನಾನಿಲ್ಲಿ ಸೆರ್ಗಿನ ಪಾರ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೂ ಸಹ ನಾವು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಬೋದು. ನಾನಿವತ್ತು ತೋರಿಸ್ತಾ ಇರೋದು ಬೇಸಿಕ್ ಅಷ್ಟೇ. ಸೀರೆಗಳು ಉಡಿಸೋ ವಿಧಾನ ತುಂಬಾ ಇದ್ದಾವೆ. ಎಂತೆಂಥ ಸ್ಟೈಲ್ಗಳಿದ್ದಾವೆ ಗೊತ್ತಾ? ದರ್ಬಾರ್ ಸ್ಟೈಲ್ ಅಂತೆ, ಪದ್ಮಾಸನದಲ್ಲಿ ಕೂತ್ಕೊಂಡಿರುವಂಥ ಸ್ಟೈಲು, ಇಲ್ಲಾಂದರೆ ನಿಂತಿರುವಂಥ ಸ್ಟೈಲು, ಇಲ್ಲ ನಾರ್ಮಲಾಗಿ ಡಬಲ್ ಪ್ಲೀಟೆಡ್ ಸ್ಯಾರೀಸ್, ಈ ಥರ ಎಲ್ಲ ಎಷ್ಟೊಂದು ವೆರೈಟಿಗಳಿದ್ದಾವೆ. ನಾವಿವತ್ತು ಬೇಸಿಕಲ್ಲಿ ತೋರಿಸ್ಕೊಡ್ತಾ ಇರೋದು ಅಂದರೆ ಸ್ಟಾರ್ಟಿಂಗ್ ಯಾರಿಗೆ ಇನ್ನೂ ಸೀರೆನ ಉಡ್ಸೋದಕ್ಕೆ ಬರಲ್ಲ, ಕೈ ಕಾಲು ಫಿಟ್ ಮಾಡೋದಕ್ಕೆ ಬರಲ್ಲ ಅನ್ನೋರಿಗೆ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಬ್ಲೌಸ್ನ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದು ನೀವು ನೋಡ್ಕೊಳ್ಳಿ, ಕೈ ಎಷ್ಟು ಅಗಲ ಇದೆಯೋ ಅಷ್ಟಕ್ಕೆ ನೀವು ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಅದಾದ ನಂತರ ಒಂದು ಅಡಿಯಷ್ಟು ನಾವು ಈಗ ಅದನ್ನು ಬಿಟ್ಟು ಈಗ ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ಅದನ್ನು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಬೇಕು. ಇಲ್ಲ ಪಿನ್ಗಳಿಲ್ಲ ಅಂದರೂ ನೀವು ಗುಂಡು ಪಿನ್ ಸಹ ತೊಗೋಬೋದು, ಏಕೆಂದರೆ ಅದು ಕರೆಕ್ಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಅದಾದ ನಂತರ 2 ಕಡೆಯೂ ಸಹ ನಾವು ಅದೇ ಥರನೇ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದಾದಮೇಲೆ ನಾವು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಸೆಕ್ಯೂರ್ ಮಾಡ್ಕೊಬೋದು. ಮೇಲ್ಗಡೆ ಚೊಂಬಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕಲ್ಸಕ್ಕರೆ ಆಗಿರ್ಬೋದು, ಇವನ್ನೆಲ್ಲ ಯಾಕೆ ಹಾಕ್ತೀವಿ ಅಂತ ಕೇಳಿದ್ರೆ, ನಮಗೆ ಏನು ಬೇಕು ಲಕ್ಷ್ಮಿಯಲ್ಲಿ ನಾವು ಏನು ಕೇಳ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಇವೆಲ್ಲ ನಮಗೆ ದುಡ್ಡು ಬರುವಂತಹ ವಸ್ತುಗಳಾಗಿರ್ಬೋದು. ಅದನ್ನು ನೀವು ಕಿಚನಲ್ಲಿ, ಇಲ್ಲಾಂದರೆ ನಿಮಗೆ ಅಮಾವಾಸ್ಯೆ ಆಗಿರ್ಬೋದು, ಅಂಥ ದಿನಗಳಲ್ಲಿ ಇಲ್ಲ ಹಬ್ಬಗಳ ದಿನಗಳಲ್ಲಿ ಒಂದು 5 ಏಲಕ್ಕಿ, ಒಂದು 5 ಲವಂಗ, ಒಂದು ಸ್ವಲ್ಪ ಕರ್ಪೂರನ ಹಾಕಿ
ಮನೆ ಮೂಲೆ ಮೂಲೆಗೂ ನಾವು ಈ ಧೂಪನ ನಾವು ಕೊಟ್ಟರೆ ಮನೆಯಲ್ಲಿ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಮನೇಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಇಲ್ಲಾಂದರೆ ಮನಃಶಾಂತಿ ಇಲ್ಲದೆ ಇರೋ ಕಾರಣದಿಂದ ಮನೇಲಿ ಬರೀ ಜಗಳ ಆಗ್ತಾಯಿದ್ರೆ ಅಂಥದಕ್ಕೆಲ್ಲ ಇದು ಪರಿಹಾರ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದಾಗತ್ತೆ. ನೀವು ಒಂದು ಸರಿ ಮಾಡಿ ನೋಡಿ. ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ, ಶಾಂತಿ, ಸುಖ ಮತ್ತು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮನೆಯಲ್ಲಿ ಹರಿದಾಡ್ತಾ ಇರುತ್ತೆ. ನೋಡಿದ್ರಲ್ಲ, ಇವಾಗ ನನ್ನ ಕೈಗಳು ಮಾಡಿದ್ದಾಗಿದೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಹಿಂದೆಯಿಂದ ನಾವು ಇಲ್ಲಾಂದರೆ ಮುಂದೆಯಿಂದ ಅದನ್ನು ನಾವು ಕೈಗಳನ್ನ ಕಟ್ಕೊಬೇಕಾಗತ್ತೆ. ದಾರ ಕೊಟ್ಟಿರ್ತಾರೆ ಅವರೇ, ಅದನ್ನು ನಾವು ಎರಡೂ ಕಡೆ ಕಟ್ಕೊಂಡಿದ್ದಾದಮೇಲೆ ಅದನ್ನು ಬ್ಲೌಸ್ ಥರ ನೀವು ಯು ಶೇಪ್ ಬೇಕಾದರೂ ಮಾಡ್ಕೊಬೋದು, ಇಲ್ಲ ಅಂದರೆ ಬಾಕ್ಸ್ ಶೇಪಲ್ಲೂ ಸಹ ನೀವು ಮಾಡ್ಕೊಬೋದು. ಬಿಂದಿಗೆ ಕವರ್ ಆಗೋ ರೀತಿ ನೀವು ಅದನ್ನು ಮಾಡ್ಕೊಬೇಕಾಗತ್ತೆ. ಎಷ್ಟೊಂದು ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕಾಗೋದಿಲ್ಲ. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನಮ್ಮ ಮನೇಲಿ ಲಕ್ಷ್ಮಿನೇ ಇಲ್ಲ, ದುಡ್ಡೇ ಇಲ್ಲ, ನಾವು ಹೇಗೆ ಅಮ್ಮನ ಪೂಜೆ ಮಾಡಬೇಕು ಅಂತ. ಇನ್ನು ಕೆಲವರು ಹೇಳ್ತಾರೆ, ನಮ್ಮ ಹತ್ರ ಏನೂ ಇಲ್ಲದೇ ಇದ್ದರೂ ಸಹ ನಾವು ದುಡ್ದಿರೋ ದುಡ್ಡಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಹಾಕಿ ಮಹಾಲಕ್ಷ್ಮಿ ಹಬ್ಬನ ನಾವು ಮಾಡ್ತೀವಿ, ಲಕ್ಷ್ಮಿನ ಬರಮಾಡ್ಕೊಳ್ತೀವಿ ಅಂದ್ಬಿಟ್ಟು. ನಮ್ಮ ಹಿರಿಯರು ಹೇಳೋರು ಯಾವಾಗಲೂ ಮನೆಯಲ್ಲಿ ಇಲ್ಲ ಅಂತ ಹೇಳಬಾರ್ದು ಅಂದ್ಬಿಟ್ಟು. ಅದೇನೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ದುಡ್ಡು ಆಗಿರ್ಬೋದು. ಯಾಕೆ ಅಂದರೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರಂತೆ. ಆ ಟೈಮಲ್ಲಿ ನಾವು ಏನು ನುಡಿತೀವೋ ಅದು ಅವರು ತತಸ್ತು ಅಂತ ಹೇಳ್ತಾರಂತೆ. ಸೊ ಈ ರೀತಿಯಾಗಿ ನಾವು ಯಾವಾಗಲೂ ನೆಗೆಟಿವ್ ಮಾತಾಡಿ ಅದು ಏನಾಗುತ್ತೆ ಅಂದರೆ ನಮಗೆ ಹೌದೇನೋ ನಮ್ಮ ಮನೇಲಿ ದುಡ್ಡಿಲ್ವೇನೋ ಅನ್ನೋ ಥರ ಆಗೋಗುತ್ತೆ. ಸೊ ಯಾವಾಗಲೂ ಪಾಸಿಟಿವ್ ಆಗಿರಿ, ಯಾವಾಗಲೂ ಒಳ್ಳೇದು ಮಾತಾಡಿ ಅಂತ ಇನ್ನೇನು ಕೇಳ್ತಾರೆ ಹೇಳಿ ದೊಡ್ಡವರು. ಇದಕ್ಕೆ ಅಲ್ವಾ ನಮಗೆ ಒಳ್ಳೇದಾಗೋದಾದರೆ ಯಾವಾಗಲೂ ನಾವು ಪಾಸಿಟಿವ್ ಆಗೇ ಇರಬೇಕು. ಹೌದು, ಕಷ್ಟ ಯಾರಿಗಿರೋದಿಲ್ಲ ಹೇಳಿ? ಕಷ್ಟ ನಮಗಲ್ಲದೆ ಮರಕ್ಕೆ ಬರುತ್ತಾ? ದೇವರಿಗೇ ಕಷ್ಟ ತಪ್ಪಿದ್ದಲ್ಲ ಅಲ್ವಾ? ಸೊ ನಾವು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಇರಬೇಕು. ನಿಮ್ಮ ಕೈಯೆಲ್ಲ ಆಗಿದ್ದು ಇದೇ ಥರ ಮಾಡಬೇಕು ಅಂತ ಏನೇ ಇಲ್ಲ. ಒಂದು ಲಕ್ಷ್ಮಿ ವಿಗ್ರಹ ಇದ್ದರು, ಫೋಟೋ ಇದ್ದರು, ಅದಕ್ಕೆ ಕುಂಕುಮ, ಅರಿಶಿಣ, ಹೂವು, ಬಳೆ, ಆಮೇಲೆ ಎಲೆ, ಅಡಿಕೆ ಮುಂದೆ ಇಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಇಟ್ಟು ಪೂಜೆ ಮಾಡಿದ್ರೆ, ಅದಾದ ನಂತರ ನೋಡ್ತಾ ಇದ್ದೀರಲ್ಲ, ಈಗ ಕೈ ಮತ್ತು ಬ್ಲೌಸ್ನ ನಾವು ಹಾಕಿದ್ದಾಗಿದೆ. ಆಗಲೇ ಸ್ವಲ್ಪ ಬಿಟ್ಟಿದ್ವಲ್ಲ ಆ ಪೀಸ್, ಏನಕ್ಕೆ ಅಂದರೆ ಹಿಂದೆ ಸುತ್ತಕೊಂಡು ಮುಂದೆ ಅದು ಬಿಂದಿಗೆ ಕಾಣಿಸ್ದೇ ಇರಲಿ ಅಂದ್ಬಿಟ್ಟು ನಾವಿವಾಗ ಪಿನ್ ಹಾಕ್ಕೊತಾ ಇದ್ವಿ. ಅದಾದ ನಂತರ ಮಧ್ಯ ನಾವು ನೆರಿಗೆಗಳು ಇಟ್ಟಿದ್ದೀವಲ್ಲ ನೋಡಿ, ಈ ರೀತಿಯಾಗಿ ಅದನ್ನು ಪಿನ್ ಹಾಕಿದಾದ್ಮೇಲೆ ನೆರಿಗೆಗಳನ್ನ ಮಧ್ಯಕ್ಕೆ ಇಟ್ಟು ನಾವು ದಾರನ ಕಟ್ಕೊಬೇಕಾಗತ್ತೆ. ಕ್ಲೀನಾಗಿ ಅದನ್ನು ನೆರಿಗೆಗಳು ಬೀಳ್ದಿರೋ ರೀತಿ ನಾವು ಕಟ್ಕೋಬೇಕಾಗತ್ತೆ. ನೆರಿಗೆಗಳಾಗಿದ ತಕ್ಷಣ ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಅಂದರೆ ಸೆರಗಾಕೋದು. ನಾವು ಫೋಲ್ಡ್ ಮಾಡಿರೋದ್ರಿಂದ ಏನಾಗುತ್ತೆ, ಚಿಕ್ಕದಾಗಿ ಬೀಳುತ್ತೆ ಮತ್ತು ಕಮ್ಮಿ ನೆರಿಗೆಗಳು ಇರೋದ್ರಿಂದ ನಾವು ಆ 3 ನೆರಿಗೆ ಇಲ್ಲಾಂದರೆ 4 ನೆರಿಗೆಯಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಒಡವೆಗಳು ಮತ್ತು ಡಾಬು ಇವೆಲ್ಲ ಹಾಕಿದಾದ್ಮೇಲೆ ನಾವೇನೇ ಪಿನ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಕಟ್ಟಿರೋದಾಗಿರ್ಬೋದು, ಅದನ್ನು ನಾವು ಹೈಡ್ ಮಾಡ್ಕೊಬೋದು. ಏನೂ ಪ್ರಾಬ್ಲಮ್ ಇರೋದಿಲ್ಲ. ನಾವು ಕ್ಲೀನಾಗಿ ಸೆರಗನ್ನು ತೆಗೆದು ಹಿಂದೆಗಡೆ ಪಿನ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಮಾಡ್ಕೊಬೇಕು ಅಂದರೆ ಮುಂದೆ ನಾವು ಅದೇನು ಕಾಣಿಸ್ದೇ ರೀತಿ, ಅಂದರೆ ದಾರ ಕಟ್ಟಿರೋದು ಅದೆಲ್ಲನೂ ಕಾಣಿಸ್ದೇ ಇರೋ ರೀತಿ ನಾವು ಅದನ್ನು ಕವರ್ ಮಾಡ್ಕೊಬೇಕಾಗತ್ತೆ. ಸೆರಗಾದ್ಮೇಲೆ ನಾವು ಕಾಲನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ, ಮೊದಲಿಗೆ ಕಾಲು ಬಿಂದಿಗೆಗೆ ಕಟ್ಟಿರ್ತಾರೆ. ನಾನಿಲ್ಲಿ ಆ ರೀತಿಯಾಗಿ ಮಾಡಿಲ್ಲ. ಈಗ ಕಾಲನ್ನು ನಾವು ಒಂದು ಎಳೆ ಇಲ್ಲ ಅಂದರೆ ಒಂದು ನೆರಿಗೆ ಒಳಗಡೆ ಸೇರಿಸಿ ಕೆಳಗಡೆ ಇರುವಂತಹ ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಸ್ಯಾರಿದು ಉಲ್ಟಾ ಫೋಲ್ಡ್ ಮಾಡ್ಕೊಬೇಕು. ಉಲ್ಟಾ ಫೋಲ್ಡ್ ಮಾಡಿದ್ದಾದಮೇಲೆ ನಾವು ಪಿನ್ನಲ್ಲಿ ಈಗ ಬಲ್ಗಡೆ ಇರುವಂತಹ ಕಾಲನ್ನು ಸಹ ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಉದ್ದಕ್ಕೂ ಬಿಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪದ್ಮಾಸನ ಸ್ಟೈಲಲ್ಲೂ ಸಹ ನೀವು ಕೂರಿಸ್ಕೋಬೋದು. ಡಾಬ್ ಹಾಕಿದ್ದಾದಮೇಲೆ ನಾನೀಗ ಒಡವೆಗಳನ್ನ ಹಾಕ್ಕೊತಾ ಇದ್ದೀನಿ. ನಾವು ಏನೇ ಸೆಕ್ಯೂರ್ ಮಾಡಿದ್ರು ನಾವು ಪಿನ್ಸ್ ಹಾಕಿ ಅದು ಕವರ್ ಆಗುತ್ತೆ ಒಡವೆಗಳು ಮತ್ತು ಹೂವು ಹಾಕಿದ್ದಾದಮೇಲೆ. ನೀವು ಮೊದಲೇ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ, ಇದ್ಯಾಕೆ ಹಿಂಗೆ ಅದ್ಯಾಕೆ ಹಾಗೆ ಅಂದ್ಬಿಟ್ಟು ನೀವು ಕಾಲ ಮೇಲೆ ಫೋಕಸ್ ಮಾಡಿ.